ವಿಶ್ವ ಬಿಳಿ ಕೋಲಿನ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 15ರಂದು ಆಚರಿಸಲಾಗುತ್ತದೆ. ಈ ದಿನಾಚರಣೆಯ ಮಹತ್ವ ಮತ್ತು ಹಿನ್ನೆಲೆ ಈ ಕೆಳಗಿನಂತಿದೆ. ಹಿನ್ನೆಲೆ: ಇತಿಹಾಸ. ಬಿಳಿ ಕೋಲಿನ ಆರಂಭ 1921. ದೃಷ್ಟಿಹೀನರ ಚಲನಶೀಲತೆಗಾಗಿ ಬಿಳಿ ಕೋಲು ಬಳಕೆಗೆ ಬಂದ ಕತೆ 1921ರಲ್ಲಿ ಇಂಗ್ಲೆಂಡ್ನ ಬ್ರಿಸ್ಟಲ್ನಲ್ಲಿ ಪ್ರಾರಂಭವಾಗುತ್ತದೆ. ಒಂದು ಅಪಘಾತದಲ್ಲಿ ದೃಷ್ಟಿ ಕಳೆದುಕೊಂಡ ಜೇಮ್ಸ್ ಬಿಗ್ಸ್ ಎಂಬ ವ್ಯಕ್ತಿ ರಸ್ತೆಯಲ್ಲಿ ವಾಹನ ಚಾಲಕರಿಗೆ ತಾನು ಅಂಧ ಎಂದು ಗುರುತಿಸಲು ತನ್ನ ವಾಕಿಂಗ್ ಸ್ಟಿಕ್ಗೆ ಬಿಳಿ ಬಣ್ಣ ಬಳಿದರು. ಅಂತಾರಾಷ್ಟ್ರೀಯ ಚಳುವಳಿ 1931. 1931ರಲ್ಲಿ ಫ್ರಾನ್ಸ್ನ ಗಿಲ್ಲಿ ಡಿ ಹರ್ಬಮಾಂಟ್ ಅವರು ಅಂಧರಿಗಾಗಿ ರಾಷ್ಟ್ರೀಯ ಬಿಳಿ ಕೋಲು ಚಳುವಳಿಯನ್ನು ಪ್ರಾರಂಭಿಸಿದರು. ಇದೇ ಸಮಯದಲ್ಲಿ ಲಯನ್ಸ್ ಕ್ಲಬ್ನಂತಹ ಸಂಸ್ಥೆಗಳು ಪ್ರಪಂಚದಾದ್ಯಂತ ಬಿಳಿ ಕೋಲುಗಳನ್ನು ಉತ್ತೇಜಿಸಲು ಪ್ರಾರಂಭಿಸಿದವು. ಬಿಳಿ ಕೋಲು ಅಂಧರಿಗೆ ಸ್ವಾತಂತ್ರ್ಯ ಮತ್ತು ಚಲನಶೀಲತೆಯ ಸಂಕೇತವಾಗಿ ಗುರುತಿಸಲ್ಪಟ್ಟಿತು. ಅಧಿಕೃತ ಘೋಷಣೆ 1964. ಅಮೆರಿಕಾದ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ನ ವಿನಂತಿಯ ಮೇರೆಗೆ ಅಮೆರಿಕಾದ ಕಾಂಗ್ರೆಸ್ 1964ರಲ್ಲಿ ಒಂದು ಜಂಟಿ ನಿರ್ಣಯವನ್ನು ಅಂಗೀಕರಿಸಿತು. ಅಂದಿನ ಯುಎಸ್ ಅಧ್ಯಕ್ಷ ಲಿಂಡನ್ ಬಿ ಜಾನ್ಸನ್ ಅವರು ಅಕ್ಟೋಬರ್ 15, 1964ರಂದು ಮೊದಲ ಬಾರಿಗೆ ಈ ದಿನವನ್ನು ಬಿಳಿ ಕೋಲಿನ ಸುರಕ್ಷತಾ ದಿನ ಎಂದು ಘೋಷಿಸಿದರು. ಜಾಗತಿಕ ಆಚರಣೆ. ಕಾಲಾನಂತರದಲ್ಲಿ ಈ ದಿನವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಿ ದೃಷ್ಟಿಹೀನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಆಚರಿಸುವ ಜಾಗತಿಕ ಕಾರ್ಯಕ್ರಮವಾಯಿತು. ಮಹತ್ವ ಮತ್ತು ಉದ್ದೇಶ. ಬಿಳಿ ಕೋಲು ಕೇವಲ ದೈಹಿಕ ಸಾಧನವಲ್ಲ, ಇದು ದೃಷ್ಟಿಹೀನರಿಗೆ ಸ್ವಾತಂತ್ರ್ಯ, ಆತ್ಮವಿಶ್ವಾಸ ಮತ್ತು ಸಮಾನತೆಯ ಸಂಕೇತವಾಗಿದೆ. ದಿನದ ಪ್ರಮುಖ ಮಹತ್ವಗಳು ಮತ್ತು ಉದ್ದೇಶಗಳು. ಸ್ವಾತಂತ್ರ್ಯದ ಆಚರಣೆ. ದೃಷ್ಟಿಹೀನರು ಬಿಳಿ ಕೋಲನ್ನು ಬಳಸಿಕೊಂಡು ಸ್ವತಂತ್ರವಾಗಿ ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಇದು ಆಚರಿಸುತ್ತದೆ. ಸಾರ್ವಜನಿಕ ಜಾಗೃತಿ. ಬಿಳಿ ಕೋಲು ಹಿಡಿದ ವ್ಯಕ್ತಿಯು ದೃಷ್ಟಿಹೀನರು ಎಂದು ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕರಿಗೆ ಸಂಕೇತ ನೀಡುತ್ತದೆ. ಬಿಳಿ ಕೋಲು ಹಿಡಿದ ಪಾದಚಾರಿಗಳಿಗೆ ರಸ್ತೆಯಲ್ಲಿ ಮೊದಲ ಆದ್ಯತೆ ನೀಡಬೇಕು ಎಂಬ ಕಾನೂನಿನ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು. ಅಂಧರ ಸಾಧನೆಗಳ ಗುರುತಿಸುವಿಕೆ. ಸಮಾಜದಲ್ಲಿ ದೃಷ್ಟಿಹೀನರು ಮತ್ತು ಅಂಧರು ನೀಡಿದ ಮತ್ತು ನೀಡುತ್ತಿರುವ ಕೊಡುಗೆಗಳು ಹಾಗೂ ಸಾಧನೆಗಳನ್ನು ಗೌರವಿಸುವುದು. ಸಮಾನತೆ ಮತ್ತು ಅಂತರ್ಗತ ಸಮಾಜದ ಪ್ರಚಾರ. ದೃಷ್ಟಿಹೀನರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವರಿಗೆ ಪ್ರವೇಶ ಸಾಧ್ಯತೆ ಹಾಗೂ ಸಮಾನ ಅವಕಾಶಗಳನ್ನು ಒದಗಿಸುವ ಮೂಲಕ ಅಂತರ್ಗತ ಸಮಾಜವನ್ನು ನಿರ್ಮಿಸಲು ಉತ್ತೇಜಿಸುವುದು.